ಹಲೋ ಗಾಯ್ಸ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಹಂಗೆ ಇಡ್ಲಿ ಅಂತ ವೀಡಿಯೋ ಮಾಡ್ಕೊಂಡೆ. ನನ್ನನ್ನು ನಾನು ನೋಡಿಕೊಂಡೆ. ಸರಿ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು ಹೋಗ್ಬೇಕಿತ್ತು. ಸೊ ಅದಕ್ಕೆ ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋಗಳು ಬರ್ತಾ ಇರುತ್ತೆ ನೆನ್ನೆ ಹೇಳ್ದಂಗೆ. ಸೊ ಇವತ್ತು ಅಂಗಡಿಲಿ ಒಂದು ಶೂಟ್ ಇತ್ತು. ಸೊ ರೀಲ್ ಶೂಟು ಅದು ತೋರಿಸ್ತೀನಿ ಯಾರು ಬರ್ತಾರೆ ಅಂತ. ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಆಗ್ಬಿಟ್ಟು ಬಂದೆ. ಯಾರು ಬರ್ತಾರೆ ಅಂತ ಹೇಳ್ತೀನಿ, ಬನ್ನಿ ಹಂಗೆ ನೋಡ್ತಾ ಇರಿ ವೀಡಿಯೋ. ಎಲ್ಲಿಯೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ನಮಗೆ ಗೊತ್ತಾಗಲ್ಲ. ನೀವು ನೋಡಿರ್ತೀರ ರೀಲ್ಸಲ್ಲಿ ಅವ್ರನ್ನ ಯಾರು ಅಂತ. ಇವು ಹೆಸರೆಲ್ಲ ಹೇಳೋದು ಬೇಡ, ಬನ್ನಿ. ರೆಡಿಯಾಗಿ ಸೀದಾ ಬಟ್ಟೆ ಎಲ್ಲ ಹಾಕ್ಕೊಂಡು ಸೀದಾ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸೀದಾ ಗಾಡಿ ಎತ್ಕೊಂಡು ಸೀದಾ ಅಂಗಡಿ ಕಡೆಗೆ ಬಂದೆ. ನನ್ನ CP ಸರ್ ಬಂದಿರಲಿಲ್ಲ, ಇವತ್ತು ಅಲ್ಲೇ ಬಂದುಬಿಟ್ಟಿದ್ರು ಬೇಗ. ಸರಿ ಅಂದ್ಬಿಟ್ಟು ಓಪನ್ ಮಾಡಿ ಎಲ್ಲ ಎತ್ತಿಟ್ಟು ನಾಷ್ಟ ಇಷ್ಟ ಎಲ್ಲ ಮಾಡಿಕೊಂಡು ನಾನು ಮತ್ತು ಶನಿಬ್ರ ಬ್ಯಾಂಕಿಗೆ ಹೋಗ್ಬೇಕಿತ್ತು ಡೆಪಾಸಿಟ್ ಮಾಡೋಕ್ಕೆ. ಅಲ್ಲಿ ನೋಡಿದ್ರೆ ಒಬ್ಬ ಲೇಟ್ ಮಾಡ್ತಿದ್ದ. ಸರಿ ಅಂದ್ಬಿಟ್ಟು ಅವನು ಹೋದ್ರು. ನಾವು ಡೆಪಾಸಿಟ್ ಮಾಡಿಕೊಂಡು ಟೀ ಕುಡ್ಕೊಂಡು ಸೀದಾ ಅಂಗಡಿ ಹತ್ರ ಬಂದ್ವಿ. ಅಂಗಡಿ ಹತ್ರ ಬಂದು ಸುಮ್ಮನೆ ಕುತ್ಕೊಂಡಿದ್ವಿ. ಜನ ಅಲ್ಲೇ ಆಡಾಕೊಂಡು ಕೂತಿದ್ರು. ನೋಡಿ ಇವರೇ ಜಶ್ವಿಕ್ ಅಂತ, ನೀವು ನೋಡಿರ್ತೀರ. ಸೊ ಬಂದು ರೀಲೆಲ್ಲ ಶೂಟ್ ಮಾಡಿದ್ವಿ. ಅದು ಯಾವ ಥರ ಏನು ಅಂತ ನಾಳೆ ಅಪ್ಲೋಡ್ ಆಗುತ್ತೆ ರೀಲು ನೋಡಿ. ಅದು ಸ್ಟೋರ್ಗೆ ಸಂಬಂಧಪಟ್ಟಿದ್ದು. ಸೊ ಅದಕ್ಕೆ ನಾನಿಲ್ಲಿ ಹಾಕಿಲ್ಲ. ಆನಂದ್ ಮೊಬೈಲ್ಸ್ ಅಂತ ಇನ್ಸ್ಟಾಗ್ರಾಮ್ಗೆ ಹೋಗಿ ಟೈಪ್ ಮಾಡಿದ್ರೆ ನಿಮ್ಗೆ ಆನಂದ್ ಮೊಬೈಲ್ಸ್ ಅಂತ ಸಿಗುತ್ತೆ. ಸರಿ ಅಂದ್ಬಿಟ್ಟು ಗಿಂಬಲ್ ಇತ್ತು. ಗಿಂಬಲಲ್ಲೇ ನೋಡೋಣ ಯಾವ ಥರ ಬರುತ್ತೆ, ವೀಡಿಯೋ ಶೇಕ್ ಆಗುತ್ತೆ ಅಂದ್ಬಿಟ್ಟು ಗಿಂಬಲೆಲ್ಲ ಎತ್ಕೊಂಡು ನೋಡಿ ಇದೇ ರೀಲ್ಸು ಮಾಡಿದ್ದು. ನಿಮಗೆ ಮಧ್ಯ ಕ್ಲಿಪ್ ಆಗಿದ್ದೀನಿ. ಸೊ ಅಷ್ಟೇ. ಇದು ಫುಲ್ ವೀಡಿಯೋ ಬೇಕು ಅಂದರೆ ನಾನು ಟ್ಯಾಗ್ ಮಾಡಿರ್ತೀನಿ ಆನಂದ್ ಮೊಬೈಲ್ಸ್ ಅಂತ. ಸೊ ಅಲ್ಲೋಗಿ ನೋಡಿ, ಈ ವಿಡಿಯೋ ಅಪ್ಲೋಡ್ ಅದಕ್ಕೆ ಟ್ಯಾಗ್ ಮಾಡ್ತೀನಿ, ಅಲ್ಲೋಗಿ ನೋಡಿ. ನೋಡಿ ಯಾವ ಥರ ಕಷ್ಟ ಗೊತ್ತಾ. ನೀವು ಹೇಳ್ತೀರಾ ಈಸಿ ಅಂದ್ಬಿಟ್ಟು. ರೀಲೆಲ್ಲ ಶೂಟ್ ಮುಗಿಸ್ಕೊಂಡು ಬ್ಯಾನರ್ ಹೊಡಿಸ್ಬೇಕಿತ್ತು ಸ್ಟೋರ್ದು ಆ್ಯನಿವರ್ಸರಿದು. ಅದಕ್ಕೆ ಕಾಲಾಗಿ ಹೋಗಿ ಆರ್ಡ್ರು ಎಲ್ಲ ಕೊಟ್ಬಿಟ್ಟು ಮತ್ತೆ ವಾಪಸ್ ಬಂದ್ವಿ. ವಾಪಸ್ ಬಂದಮೇಲೆ ಮನೆಯಣ್ಣಂದು ಒಂದು ರೀಲ್ಸ್ ಶೂಟ್ ಆಗಬೇಕಿತ್ತು. ರೀಲ್ಸ್ ಮಾಡಬೇಕಿತ್ತು, ಅದು ಅವ್ರ ಕಂಟೆಂಟ್ ಇತ್ತು. ಸೊ ಅದಕ್ಕೆ ರೀಲ್ಸ್ ಎಲ್ಲ ಮಾಡೋಕ್ಕೆ ಅಂತ ಹೋದ್ವಿ. ಇವರು ನೋಡಿ ಜಶ್ವಿಕ್ ಬ್ರೋ ಅವರು ಏನೋ ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ, ಆಮೇಲೆ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಒಳ್ಳೆ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ನಮಗೆ, ನೋಡೋಣ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ವಿಡಿಯೋ ನೋಡಿ. ಕೇಳಿಸ್ಕೊಂಡ್ರಿ ಅಲ್ವಾ? ಅದಕ್ಕೆ ಸರಿ ಅಂದ್ಬಿಟ್ಟು ರೀಲೆಲ್ಲ ಶೂಟ್ ಆಯಿತು, ಅದನ್ನು ಹಾಕ್ತೀನಿ. ಆಮೇಲೆ ಸೈನಿಬ್ರು ಚಿಪ್ಸ್ ತಿನ್ನಬೇಕು ಅಂದರು. ಸರಿ ಅಂದ್ಬಿಟ್ಟು ಚಿಪ್ಸ್ ತೊಗೊಂಡು ಹಂಗೆ ಲೈಟಾಗಿ ಮನೆ ನಾವು ಊಟ ತಂದಿದ್ರು. ಸರಿ ಅಂದ್ಬಿಟ್ಟು ಹೊಟ್ಟೆ ಫುಲ್ಲು ಹಸಿತಾ ಇತ್ತು. ಟೈಮ್ ಬಂದು 4:15 ಆಗಿತ್ತು. ಅದಕ್ಕೆ ಸ್ವಲ್ಪ ತಿನ್ಕೊಂಡು ಹಂಗೆ ಅಂಗಡಿಲಿ ರೌಂಡ್ ಹಾಕ್ಕೊಂಡು ನೋಡಿ ಮನೆಯನ್ನು ಕಂಟೆಂಟ್ ಹೊರಗದಲ್ಲ ಅದೆಲ್ಲ ಎಡಿಟ್ ಮಾಡ್ತಾಯಿದ್ರು ರೀಲ್ಸ್ದು. ಅದು ಅವ್ರ ಚಾನಲಲ್ಲಿ ಅವ್ರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋರೆ, ಅವ್ರು ಚೆಕ್ ಮಾಡಿ. ಸರಿ ಅಂದ್ಬಿಟ್ಟು ನಾನು ಆಮೇಲೆ ಸೀದಾ ಮನೆ ಹೋದೆ ಊಟಕ್ಕೆ ಅಂತ. ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಬಂದಿದ್ದೆ ಅಂಗಡಿ ಕಡೆ ಹೋಗೋಣ ಅಂತ. ಅಷ್ಟರಲ್ಲೇ ನಮ್ಮ ಮನೆ ಪಕ್ಕದ ಪಾಪು ಅನ್ನೋದು ಹೆಂಗೆ ಆಟ ಆಡ್ತೈತೆ. ಬಾಯ್ ಮಾಡು ಅಂದರೆ ಬಾಯ್ ಮಾಡ್ತಾ ಇರಲಿಲ್ಲ. ಹಿಂಸೆ ಮಾಡಿ ಬಾಯ್ ಮಾಡಿಸ್ಕೊಂಡೆ, ಚಾಕ್ಲೇಟ್ ತಂದ್ಕೊಡ್ತೀನಿ ಅಂತ ಹೇಳಿ. ಸರಿ ಅಂದ್ಬಿಟ್ಟು ಪಾಪುನು ಬಾಯ್ ಮಾಡ್ತು. ನಾನು ಸೀದಾ ಪಾಪುಗೆ ಬಾಯ್ ಮಾಡಿಬಿಟ್ಟು ಅಂಗಡಿ ಕಡೆ ಬಂದೆ. ಅಂಗಡಿಗೆ ಬಂದ್ಬಿಟ್ಟು ನಾವು ಟೀ ಕುಡ್ಕೊಂಡು ಹಂಗೆ ಶುಭ್ರ ಹೋಗ್ಬೇಕು ಅಂತ ಇದ್ರು. ನಾವು ಬಂದಿದ್ದೆ ಮತ್ತು ಅವ್ರನ್ನ ಕಲೆಗೆ, ಯಾಕಂದರೆ ನಾವು ಅವಾಗಲೇ ಪ್ರಿಂಟೌಟ್ ತೆಗ್ಸಿದ್ವಲ್ಲ ಬ್ಯಾನರ್ಗೆ, ಅದನ್ನು ಈಸ್ಕೊಂಡು ಹೋಗಿ ಬಂದಿದ್ವಿ. ನೋಡಿ ಹೆಂಗೈತೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಅಂತ. ಆ್ಯನಿವರ್ಸರಿದು ಬಂದು ಎಲ್ಲ ಹಾಕೋ ವರ್ಷದಲ್ಲಿ ಸುಸ್ತಾಗೋಯ್ತು. ಬ್ಯಾನರ್ ಎಲ್ಲ ಹಾಕಿ ಮಹೇಶ್ ಬ್ರೋ ಬಂದ. ಮಹೇಶ್ ಬ್ರೋನ್ ಕರ್ಕೊಂಡು ಬೀನ್ ಬ್ಯಾಗ್ ಬುಕ್ ಮಾಡಿದ್ದ. ಬೀನ್ ಬ್ಯಾಗ್ಗೆ ಬೀನ್ ತರೋಗಂತೆ ಹೋಗಿದ್ವಿ. ಆಮೇಲೆ ಇನ್ನೊಂದು ಅಂದ್ಬಿಟ್ಟು ಕ್ಲೋಸಿಂಗ್ ಟೈಮ್ ಆಯಿತು, ಎಲ್ಲ ಹೋಗಿದ್ರು. ಸರಿ ಅಂದ್ಬಿಟ್ಟು ನಾನು ಮನೆಯಣ್ಣ ಇಬ್ಬರೇ ಇದ್ವಿ. ಕ್ಲೋಸ್ ಮಾಡಿಕೊಂಡು ಸೀದಾ ಮನೆ ಕಡೆಗೆ ಬಂದ್ವಿ. ಇಲ್ಲಿಗೆ ವಿಡಿಯೋ ಗೈಸ್, ನಿಮ್ಗೆ ಹೇಳಿದ್ದೆ ಅಲ್ವಾ ಮನೆಯನ್ನಾದ್ರು ರೀಶೂಟ್ ಆಗಿತ್ತು ಹಾಕ್ತೀನಿ ಅಂತ. ಇವಾಗ ನೋಡಿ ವಿಡಿಯೋ ಫುಲ್ಲು ಹಾಕ್ತೀನಿ. ಬ್ರೋ, ನಿಮ್ಮ ಜೀವನದಲ್ಲಿ ನಿಮ್ಮ ಅಪ್ಪ ಅಮ್ಮ ಇಂಪಾರ್ಟೆಂಟಾ ಅಥವಾ ನೀವು ಪ್ರೀತಿಸಿದ ಹುಡುಗಿ ಇಂಪಾರ್ಟೆಂಟಾ? ನಾನು ಒಂದು 5 ವರ್ಷದಿಂದ ಒಂದು ಹುಡುಗಿನ ಲವ್ ಮಾಡಿದ್ದೀನಿ. ಆ ಹುಡುಗಿನ ಎಲ್ಲೆಲ್ಲ ಸುತ್ತಾಡಿಸಿದ್ದೀನಿ, ಕರ್ಕೊಂಡೋಗಿದ್ದೀನಿ, ಕೆಫೆಗಳಲ್ಲಿ ತಿನ್ಸಿದ್ದೀನಿ. ಅವಳು ತಿನ್ಸಲ್ಲ ಫುಡ್ ಇಲ್ಲ, ಕರ್ಕೊಂಡೋಗೋ ಜಾಗನೇ ಇಲ್ಲ. ಆದರೂ ಕೂಡ ಯಾವನ ಅವನ ಅಮ್ಮನವನು 2 ದಿನಕ್ಕೆ ಚಿನ್ನ ರನ್ನ ಅಂತ ಅಂದಿದ ತಕ್ಷಣ ಅವ್ನ ಹಿಂದೆ ಹೋಗಿದ ತಕ್ಷಣ ಎಷ್ಟು ಬೇಜಾರಾಗುತ್ತೆ ಹೇಳಿ ಭಯ್ಯ ನೀವೇ. ಆದರೂ ಕೂಡ ನಾನು ಒಂದು ವಾರ ಊಟ ಬಿಟ್ಟಿದ್ದೆ. ಅವತ್ತಿನ ದಿನ ನಮ್ಮ ಅಪ್ಪ ಅಮ್ಮನೇ ಬಂದು ಊಟ ಮಾಡೋ ಮಗನೆ, ತಿನ್ನು ಮಗನೆ ಅಂತೆಲ್ಲ ಹೇಳಿದ್ರು. ನೀನೇ ಹೇಳು ಬ್ರೋ, ಹುಡುಗಿ ಇಂಪಾರ್ಟೆಂಟಾ ಇಲ್ಲ ಅಪ್ಪ ಅಮ್ಮ ಇಂಪಾರ್ಟೆಂಟಾ ಅಂತ ಹೇಳ್ಬಿಡ್ರಿ. ಗೈಸ್, ಈ ವಿಡಿಯೋ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.